ನಮ್ಮ ದೇಶದಲ್ಲಿ ಯುವಕರ ಅನ್ಎಂಪ್ಲಾಯ್ಮೆಂಟ್ ರೇಟ್ ತುಂಬಾ ಇದೆ. ಅವ್ರು ಯಾರು ಅನ್ಎಂಪ್ಲಾಯ್ಡ್ ಅಲ್ಲ, ಅವರೆಲ್ಲರೂ ಯೂಸ್ಲೆಸ್. ಇಷ್ಟೇ ಮಾಡ್ಬೇಕು ನೀನು. ಓದು, ಬರೀ ಬೈಹಾಟ್ ಮಾಡು, ಏನ್ ಬೈಹಾಟ್ ಮಾಡಿರ್ತೀಯ ಅದನ್ನೇ ನೀವು ಎಕ್ಸಾಮಿನೇಷನ್ ಅಲ್ಲಿ ಬರೀಬೇಕು. ಇದು ಎಜುಕೇಶನ್ ಅಲ್ಲ. ಬೇರೆ ದೇಶಗಳನ್ನ, ಮುಂದುವರಿದ ರಾಷ್ಟ್ರಗಳನ್ನ ಉದ್ಧಾರ ಮಾಡಿರೋದೇ ನಾವು. ಏನಕ್ಕೆ ಅವರೆಲ್ಲ ಹೋಗ್ತಾರೆ ಸರ್ ಅಲ್ಲಿಗೆ? ಅವರ ಟ್ಯಾಲೆಂಟ್ಗೆ ಬೆಲೆ ಇಲ್ಲಿದ್ರೆ ಅವ್ರು ಇಲ್ಲೇ ಇರ್ತಾರೆ. ಏನಕ್ಕೆ ಹೋಗ್ತಾರೆ ವಾಪಸ್? ಬಹುಶಃ ಒಂದಷ್ಟು ಬ್ಯಾಡ್ ಕಮೆಂಟ್ಸ್ ಬರ್ತವೆ. ಬರ್ಲಿ, ನಾನು ನೋಡಿ ಸಿಸ್ಟಮ್ ಬೈತೀಯಾ? ಇಲ್ಲ, ನಾನೊಬ್ಬ ಭಾರತೀಯ. ನಾನು ಇಂಡಿಯನ್ ಸಿಸ್ಟಮ್ಗೆ ಬೈತಾ ಇದ್ದೀನಿ ಅಷ್ಟೇ, ಭಾರತೀಯರಿಗೆ ಬೈತಾ ಇಲ್ಲ. ಹೇ ಶಾರದೆ ದಯ ಪಾಲಿಸು. ಪರಮೋರೆ, ಮುಂಚೆ ಯಾವ ತರ ಇತ್ತು ಅಂತ ಹೇಳಿದ್ರೆ, ಯಾರಾದ್ರೂ ಒಬ್ರು ಹೊರದೇಶಕ್ಕೆ ಹೋಗ್ತಾ ಇದ್ದಾರೆ ವಿದ್ಯಾಭ್ಯಾಸಕ್ಕೆ ಅಂತ ಹೇಳಿದ್ರೆ ಅದು ಬಹಳ ದೊಡ್ಡ ವಿಷಯ. ಅದು ಸುಮಾರು ಸಲ ನೀವು ಪೇಪರಲ್ಲೆಲ್ಲ ನೋಡಿರ್ಬೋದು, ಅಂದರೆ ಒಂದು 40-50 ವರ್ಷಗಳ ಹಿಂದೆ. ಸೊ ಇವತ್ತಿನ ಪರಿಸ್ಥಿತಿಯಲ್ಲಿ ಬೆಂಗಳೂರಿನ ಪ್ರತಿ 100 ವಿದ್ಯಾರ್ಥಿಗಳಿಗೆ ಮಿನಿಮಮ್ ಅಂತ ಹೇಳಿದ್ರು 20ರಿಂದ 30 ಜನ ವಿದ್ಯಾರ್ಥಿಗಳು ಹೊರದೇಶಕ್ಕೆ ವ್ಯಾಸಂಗಕ್ಕೆ ಹೋಗ್ತಾ ಇದ್ದಾರೆ. ಅರೌಂಡ್ 30% ಬೆಂಗಳೂರಿನ ವಿದ್ಯಾರ್ಥಿಗಳು. ಅದು ಬಿಟ್ಟು ಬೇರೆ ಬೇರೆ ಭಾಗಗಳ ವಿದ್ಯಾರ್ಥಿಗಳು ಒಂದು ಸ್ವಲ್ಪ ಕಮ್ಮಿ ಇರ್ಬೋದು, ಬಟ್ ಅವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಇದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ, ಸೊ ನಮ್ಮ ಶಿಕ್ಷಣ ವ್ಯವಸ್ಥೆ ಏನಿದೆ ಇದು ಒಂದು ಸ್ವಲ್ಪ ಔಟ್ಡೇಟೆಡ್ ಇದೆ. ಹೌದು. ಸೊ ಈಗ ಬೇಸಿಕಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ನೀವು ಕೂಡ ಒಬ್ಬ ಗ್ರಾಜ್ಯುಯೇಟ್ ಆಗಿರ್ತೀರಾ, ನಾನು ಕೂಡ ಒಬ್ಬ ಗ್ರಾಜ್ಯುಯೇಟ್ ಆಗಿದ್ದೀನಿ. ಸೊ ನಾವೆಲ್ಲ ಓದ್ಬೇಕಂತ ಹೇಳಿದ್ರೆ ಯಾವ ಥರ ಇತ್ತು, ಅದೇ ಕಾನ್ಸೆಪ್ಟ್ನ ಈಗಲೂ ಹಾಗೆ ಇದೆ, ಏನೂ ವ್ಯತ್ಯಾಸ ಇಲ್ಲ. ಸೊ ಇಲ್ಲಿ ನಮ್ಮ ಭಾರತದ ಶಿಕ್ಷಣ ವ್ಯವಸ್ಥೆ ಒಬ್ಬ ವಿದ್ಯಾರ್ಥಿನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಬ್ಬ ಲಿಟ್ರೇಟ್ ಆಗಿ ಮಾಡ್ತಾರೆ ಅಷ್ಟೇ. ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಬೈಹಾಟ್ ಮಾಡಲಿಕ್ಕೆ ಹೇಳ್ಕೊಡ್ತಾರೆ, ಇಷ್ಟೇ. ಅವನ ಕ್ರಿಯಾಶೀಲತೆ ಆಗಲಿ, ಆಲೋಚನಾ ಶಕ್ತಿ ಆಗಲಿ, ಇದು ಯಾವುದನ್ನು ಪರೀಕ್ಷೆ ಮಾಡೋದಿಲ್ಲ. ಇಷ್ಟೇ ಮಾಡಬೇಕು ನೀನು. ಓದು, ಬರೀ ಬೈಹಾಟ್ ಮಾಡು, ಏನು ಬೈಹಾಟ್ ಮಾಡಿರ್ತೀಯ ಅದನ್ನೇ ನೀವು ಎಕ್ಸಾಮಿನೇಷನಲ್ಲಿ ಬರೀಬೇಕು, ಮಾರ್ಕ್ಸ್ ತೊಗೊಂಡ್ಬಿಡು, ಅಷ್ಟೇ. ಇದೇ ಬೇಕಾಗಿರೋದು. ಸೊ ಈ ಕಾರಣದಿಂದ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಅದೀಗ 20-30% ವಿದ್ಯಾರ್ಥಿಗಳು ಏನು ಹೇಳೋದ್ನಲ್ಲ, ಅವ್ರಿಗೆ ಇದು ಇಷ್ಟ ಆಗ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತಾ ಇಲ್ಲ. ಬಟ್ ಏನಂತ ಹೇಳಿದ್ರೆ, ಇವರು ಒಂದು ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಇಟ್ಟರು. ಸರಿ, ನೋಡೋಣ ಬೇರೆ ಬೇರೆ ಮುಂದುವರಿದ ರಾಷ್ಟ್ರಗಳಲ್ಲಿ ಯಾವ ಥರ ಇದೆ ಶಿಕ್ಷಣ ವ್ಯವಸ್ಥೆ, ಸೊ ಅಲ್ಲೂ ಕಲ್ತ್ಕೊಂಡು ಬರೋಣ ಅಂತ ಅದನ್ನು ಅವರೆಲ್ಲರೂ ಕೂಡ ಈಗ ತುಂಬ ಜನ ಹೊರದೇಶಕ್ಕೆ ಹೋಗ್ತಾ ಇದ್ದಾರೆ. ಸೊ ಈಗ ನೀವು ನಿಮ್ಮ ಮಕ್ಕಳಿದ್ದಾರೆ ಅಂತ ಅಲ್ವಾ, 2 ಮಕ್ಕಳು ಇರಬೇಕು ಅಂತ ಕಾಣುತ್ತೆ. ಸೊ ಈಗ ಅವರು ಏನು ಓದ್ತಾ ಇದ್ದಾರೆ? 1ನೇ ಕ್ಲಾಸ್, LKG 1ನೇ ಕ್ಲಾಸು, LKG. ಸೊ ಈಗ ಏನು ಹೇಳ್ಕೊಡ್ತಾ ಇದ್ದಾರೆ ಅವ್ರಿಗೆ? ಅದು ABCD IE ಈಗಲೇ ಸ್ಟಾರ್ಟ್ ಅವ್ರಿಗೆ ABCD ಟು ನ್ಯೂಮರಿಕಲ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಇದು ಎಜುಕೇಶನ್ ಅಲ್ಲ. ನಿಮ್ಮ ಮಕ್ಕಳನ್ನ ಅವರು ಬರೀ ಲಿಟ್ರೇಟ್ ಆಗಿ ಮಾಡ್ತಾರಷ್ಟೇ, ಓದು ಬರೀ ಇಷ್ಟೇ. ಅದೇ ನೀವು ಜಪಾನಲ್ಲಿ ನೋಡಿ, 5 ವರ್ಷ 6 ವರ್ಷ ಆಗೋವರೆಗೂ ಯಾವುದೇ ಒಬ್ಬ ವಿದ್ಯಾರ್ಥಿಗೆ ಅವರು ಇದನ್ನು ಹೇಳ್ಕೊಡೋದಿಲ್ಲ. ಅವರಿಗೆ ಸಂಸ್ಕಾರ ಹೇಳ್ಕೊಡ್ತಾರೆ, ಡಿಸಿಪ್ಲಿನ್ ಹೇಳ್ಕೊಡ್ತಾರೆ, ಟೈಮ್ ಮ್ಯಾನೇಜ್ಮೆಂಟ್ ಹೇಳ್ಕೊಡ್ತಾರೆ, ಮತ್ತು 6 ವರ್ಷದ ಮಗು ಟಾಯ್ಲೆಟ್ ಕ್ಲೀನ್ ಮಾಡುತ್ತೆ. ನಿಮ್ಮನೇಲಿ ಯಾರು ಟಾಯ್ಲೆಟ್ ಕ್ಲೀನ್ ಮಾಡೋದು? ನಾವು ದೊಡ್ಡವರು ಅಲ್ವಾ? ಸೊ ನೆಕ್ಸ್ಟ್ ನೀವು ಹೋಗ್ತಾ ಹೋಗ್ತಾ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ನಿಮ್ಮ ಮಕ್ಕಳು 2 ಇದಾರಲ್ಲ, ನಿಮ್ಮ ವೈಫ್ಗೆ ಹೇಳಿ ಟಾಯ್ಲೆಟ್ ಕ್ಲೀನ್ ಮಾಡ್ತಾ ಇರ್ಬೇಕಂದ್ರೆ ಅವರಿಬ್ಬರನ್ನ ಕರ್ಕೊಳ್ಳೋಕೆ ಹೇಳಿ. ಕರ್ಕೊಂಡು ಸುಮ್ಮನೆ ಒಂದು ಸ್ವಲ್ಪ ಅದು ಕೊಡಪ್ಪ, ಪೆನಾಯಿಲು, ಅದು ಕೆಮಿಕಲ್ ಕೊಡಪ್ಪ. ಹಾಗೆ ಮಾಡ್ತಾ 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 ಯಾವ ಸ್ಟೂಡೆಂಟ್ ಟಾಯ್ಲೆಟ್ ಕ್ಲೀನ್ ಮಾಡಲಿಕ್ಕೆ ರೆಡಿ ಇದಾನೋ, ಯಾವುದೇ ರೀತಿಯ ಸಂಕೋಚ ಇಲ್ಲದೆ, ಮುಜುಗರ ಇಲ್ಲದೆ ಅವನು ಗೆಲ್ತಾನೆ. ಹೌದು, ನೀವು ನಂಬಲ್ಲ, ಸುಮಾರು ಕಾಲೇಜ್ಗಳಿಗೆ ನಾನು ಸೆಮಿನಾರ್ ಕೊಡ್ತೀನಿ. ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ಗಳ ಸೆಮಿನಾರ್ ಕೊಟ್ಟಾಗ ನಾನು ಸುಮಾರು ಜನ ಕೇಳ್ತೀನಿ, ಇಲ್ಲಿ ಎಷ್ಟು ಜನ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೀರಪ್ಪ ನೀವೆಲ್ಲ, 21 ವರ್ಷ 22 ವರ್ಷದವರು ಅಂತ. ಒಬ್ರು ಕೈ ಎತ್ತಲ್ಲ ಪರಂ. ಮತ್ತು ನಾನು ಕೇಳ್ತೀನಿ, ಇನ್ ಕೇಸ್ ನಿಮ್ಗೇನಾದರೂ ಇದೇ ಕಾಲೇಜಲ್ಲಿ ಲೈಬ್ರರಿಯಲ್ಲಿ ನಿಮಗೇನಾದರೂ ಪಾರ್ಟ್ ಟೈಮ್ ಜಾಬ್ ಮಾಡೋ ಅವಕಾಶ ಸಿಕ್ಕಿದ್ರೆ ಮಾಡ್ತೀರಾ ಅಂದರೆ ಮಾಡಲ್ಲ. ಅಪ್ಪ ಅಮ್ಮ ಹೇಳಿದ್ದಾರೆ, ಸರ್ ಇಂಜಿನಿಯರಿಂಗ್ ಮಾಡಿದ ತಕ್ಷಣ ನನಗೆ ಲಕ್ಷಾಂತರ ಸಂಬಳ ಬರುತ್ತೆ, ನಾನೇ ಆ ಕೆಲಸ ಮಾಡಲಿ. ಕ್ಯಾಂಪಸ್ ಸಿಕ್ಬಿಡುತ್ತೆ, ಹೋಗ್ಬಿಡ್ತೀನಿ. CTC ಬಂತು, ಕ್ಯಾಂಪಸ್ ಅದಿದೆಯಲ್ಲ, ಅದರಷ್ಟು ದೊಡ್ಡ ಸ್ಕ್ಯಾಮ್ ಯಾವುದೂ ಇಲ್ಲ. ಯಾಕೆ ಸರ್? ಜಾಬ್ ಬರುತ್ತೆ, ಸಂಬಳ ಬರುತ್ತೆ. ಇಲ್ಲ, ಅದು ತಪ್ಪದು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಒಂದು ಕಾಲೇಜಿನ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಅಂತ ಹೇಳಿದ್ರೆ, ಆ ಕಾಲೇಜಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರೂ ಕೂಡ ಅವನಾಗವನೇ ಜಾಬ್ ಪಡ್ಕೊಳ್ಳೋ ಸಾಮರ್ಥ್ಯ ಅವನಲ್ಲಿ ಬೆಳೆಸಬೇಕು. ಇಷ್ಟೇ ಅವರ ಕರ್ತವ್ಯ. ಒಂದು ಶಿಕ್ಷಣ ಸಂಸ್ಥೆ. ಹೌದು. ಇದೆಲ್ಲ ಒಂಥರ ಈ ಏನೋ ಹೇಳ್ತಾರಲ್ಲ, ಈ ನಮ್ಮ ಕುರಿ ಮಂದೆ ಅಂತ, ಆ ಥರ ಹೋಗ್ತಾ ಇದೆ. ಹರ್ಡ್ ಮೆಂಟಾಲಿಟಿ ಅಷ್ಟೇ. ಒಂದು ಪರ್ಟಿಕ್ಯುಲರ್ ಸ್ಟೂಡೆಂಟಿಗೆ ಯಾವ ಥರ ನಾವು ಮೋಲ್ಡ್ ಮಾಡ್ಬೇಕಂತ ಹೇಳಿದ್ರೆ, ಒಂದು ವಿದ್ಯಾ ಸಂಸ್ಥೆ ಅವನಿಗೆ ಬೇಕಾದಂತಹ ಸ್ಕಿಲ್ ಸೆಟ್ನ ತುಂಬಬೇಕು.
ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿಯ ಜರ್ನಿ ಹೆಂಗಿರುತ್ತೆ ಅಂತ ಹೇಳಿದ್ರೆ ನಿಮಗೆ ಬಾಯಿಪಾಠ ಮಾಡು ಎಲ್ಲ ಗಟ್ ಮಾಡಕ್ಕೆ ಅಷ್ಟೇ, ಬಾಯಿಪಾಠ ಮಾಡು. ಎಲ್ಲರೂ ಹೇಳೋದು ಏನಿದೆ ಅದೊಂದು ಏನೋ ಮೀಮ್ಸ್ ಅಂತ ಮಾಡ್ತಾರೆ. ಯಾವಾಗಪ್ಪ ನೀನು ಓದ್ತೀಯ ಅಂತ ಹೇಳಿದ್ರೆ ಎಕ್ಸಾಮ್ ಹಿಂದಿನ ದಿನ ರಾತ್ರಿ ಕೂತ್ಕೊಂಡು ಓದ್ ಪಾಸ್ ಆಗ್ತೀನಿ ನಾನು ಅಂತ. ಯಾಕಂದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿಯ ಜ್ಞಾಪಕ ಶಕ್ತಿ ಎಷ್ಟಿದೆ ಇದನ್ನ ಮಾತ್ರ ಚೆಕ್ ಮಾಡ್ತಾರೆ. ಅವನ್ ಒಂದು ದಿನ ಬಯಟ್ ಮಾಡ್ತಾನೆ, ಅದು ಸ್ವಲ್ಪ ನೆನಪಿರುತ್ತೆ, ಬರೀತಾನೆ, ಪಾಸ್ ಆಗ್ತಾನೆ, ಮಾರನೇ ದಿನ ಮರ್ತೋಗ್ತಾನೆ. ಇದು ಶಿಕ್ಷಣ ವ್ಯವಸ್ಥೆ ಅಲ್ಲ. ನೀವು ನನಗೆ ಸುಮಾರು ಜನ TPOಗಳು ಪರಿಚಯ ಇದ್ದಾರೆ, ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಆಫೀಸರ್ಸ್. ಅವ್ರು ಎಷ್ಟು ಕಷ್ಟಪಡ್ತಾರೆ ಈ ಎಕ್ಸಾಮಿನೇಷನ್ಸ್, ಇವ್ರದ್ದು ಫೈನಲ್ ಇಯರ್ ಬರುತ್ತಲ್ಲ ಸ್ಟೂಡೆಂಟ್ಸ್ಗೆ, ಹೆಂಗಾದ್ರೂ ಮಾಡಿ ಕೆಲಸ ಕೊಡಿಸ್ಬೇಕಪ್ಪ ಅವ್ರಿಗೆ, ಇಲ್ಲಾಂದ್ರೆ ನಾವು ಗ್ಯಾರಂಟಿ ಕೊಟ್ಬಿಟ್ಟಿದೀವಲ್ಲ ಪೇರೆಂಟ್ಸ್ಗೆ 100% ಪ್ಲೇಸ್ಮೆಂಟ್ ಅಂತ. ಅಡ್ಮಿಷನ್ ಮಾಡುವಾಗ ಅದನ್ನೇ ಅಡ್ವರ್ಟೈಸ್ಮೆಂಟ್ ಬಳಸೋದು. ಹೌದು. ಈಗ ಮತ್ತೊಂದು ಕಾಲೇಜ್ಗಳಲ್ಲಿ ಕೆಲವು ಕಾನ್ಸೆಪ್ಟ್ ಇರುತ್ತೆ. MBA ಮಾಡಿ ಇಷ್ಟು ಲಕ್ಷ ರೂಪಾಯಿ ಇರುತ್ತೆ, 15 to 22 ಲಕ್ಷ ಏನೋ ಫೀಸ್ ಪ್ಯಾಕೇಜು, ಗ್ಯಾರಂಟಿಡ್ ಪ್ಲೇಸ್ಮೆಂಟ್ ವಿತ್ ಮಿನಿಮಮ್ ಸ್ಯಾಲರಿ ಆಫ್ 50,000 rupees. ಸೊ ನಿನ್ನ ಸ್ಟೂಡೆಂಟು ಇದೇ ಸಂಸ್ಥೆಯಲ್ಲಿ ಹೋಗಿ ಇದೇ ಕೆಲಸ ಮಾಡಬೇಕು ಅಂತ ನೀನು ನಿರ್ಧಾರ ಮಾಡಿದ್ಯಾ ಆಲ್ರೆಡಿ. ಅಂದ್ರೆ ನನ್ನ ಭವಿಷ್ಯ ನೀನು ಡಿಸೈಡ್ ಮಾಡಿದ್ಯಾ, ಅದು ಯಾವ ಮಟ್ಟಿಗೆ ಸರಿ ಅಂತ. ಇದಲ್ಲ ಶಿಕ್ಷಣ ವ್ಯವಸ್ಥೆ ಅಂತ ಹೇಳಿದ್ರೆ ಬೇರೆ. ಒಬ್ಬ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿ ಅವನು ಕಾಲೇಜ್ ಬಿಟ್ಟಿದ ತಕ್ಷಣ ವಿತೌಟ್ ಹೆಲ್ಮೆಟ್ ಅವನ ಬೈಕ್ ರೈಡ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವ್ನಿಗೆ ಎಜುಕೇಷನ್ ಇಲ್ಲ ಅಂತ ಅರ್ಥ. ಆ ಶಿಕ್ಷಣ ಸಂಸ್ಥೆ ಸರಿಯಾದ ಶಿಕ್ಷಣ ಕೊಡ್ತಾ ಇಲ್ಲ. ಓದು ಬರೀಲಿಕ್ಕೆ ನಿಮಗೆ ಹೇಳ್ಕೊಡ್ತಾರೆ ಅಷ್ಟೇ. ಇದಕ್ಕೆ ಈಗ ನನಗೆ ಬೇರೆ ಸ್ವಲ್ಪ ಔಟ್ ಆಫ್ ಬ್ಯಾಂಗ್ಳೂರ್ ನನಗೆ ಅಷ್ಟು ಮಾಹಿತಿ ಇಲ್ಲ. ಬೆಂಗಳೂರಲ್ಲಿ ಇರ್ತಕ್ಕಂತಹ ಪೇರೆಂಟ್ಸ್ನ ಪರಿಸ್ಥಿತಿ ಇವತ್ತು ಯಾವ ಥರ ಇದೆ ಅಂದರೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಮಧ್ಯಮ ವರ್ಗದಲ್ಲಿ ಇರತಕ್ಕಂತಹ ಪೇರೆಂಟ್ಸ್ನ ಪರಿಸ್ಥಿತಿ ಯಾವ ಥರ ಇದೆ ಅಂತ ಹೇಳಿದ್ರೆ, ಅವರು ದುಡಿಯೋ 60% ಹಣ ಏನಿದೆ, ಸಂಪಾದನೆ ಏನಿದೆ, ಅದು ಅವ್ರ ಮಕ್ಕಳ ಎಜುಕೇಷನ್ಗೆ ಹೋಗುತ್ತೆ. ಯಾಕಂದರೆ ಅವ್ರಿಗೆ ಭಯ ಇದೆ, ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸೋದಿಲ್ಲ. ಯಾಕಂತ ಹೇಳಿದ್ರೆ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಿದ್ರೆ ಅಲ್ಲಿ ನಮಗೆ ಕಳಪೆ ಮಟ್ಟದ ವಿದ್ಯಾಭ್ಯಾಸ ಸಿಗುತ್ತೆ ಅಂತ ಅವ್ರ ತಲೆಯಲ್ಲಿದೆ. ಸೊ ಪ್ರೈವೇಟ್ ಸ್ಕೂಲ್ಗಳಿಗೆ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಸೇರಿಸ್ತಾರೆ ಅಲ್ವಾ. ಸೊ ಅವನು ಬೆಳೆದು ದೊಡ್ಡವನಾಗೋವರೆಗೂ ಅವರು ಬರ್ತಕ್ಕಂಥ ಪ್ರತಿ ಸಂಬಳದಲ್ಲಿ 60% ಸ್ಕೂಲಿಗೆ, ಕಾಲೇಜ್ಗೆ ಕೊಡ್ತಾರೆ. ಯಾಕೆ ಕೊಡ್ತಾರೆ? ಜಸ್ಟ್ ಓದು, ಬರೀ ಬೈಹ್ಯಾಟ್ ಮಾಡೋದು ಕಲಿಯಲಿಕ್ಕೆ, ಮಾರ್ಕ್ಸ್ ತಗೊಳ್ಳೋದು. ಹೌದು. ಎಷ್ಟೋ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಮೆಕ್ಯಾನಿಕಲ್ ಮತ್ತು ಸಿವಿಲ್ ಇದೆರಡೂ ಸ್ಟ್ರೀಮ್ಗಳು ಬಂದಾಗಿದೆ. ಕ್ರಿಯಾಶೀಲತೆ ಇಲ್ಲ ಸ್ಟೂಡೆಂಟ್ಸ್ಗಳಲ್ಲಿ. ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ ಯಾವ ಥರ ಇದೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ತಗೊಳ್ಳಿ, ಯಾರೂ ಕೂಡ ಇಂಜಿನಿಯರ್ಸ್ ಆಗಿ ಅವರು ಕಾಲೇಜಿಂದ ಹೊರಬರೋದಿಲ್ಲ. ಬಹಳ ಕಮ್ಮಿ ಸಂಖ್ಯೆಯಲ್ಲಿ ಇಂಜಿನಿಯರ್ಸ್ ಆಗಿ ಹೊರ ಬರ್ತಾರೆ. ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಆಗಿ ಹೊರ ಬರ್ತಾರೆ ಅಷ್ಟೇ. ತುಂಬ ಡಿಫ್ರೆನ್ಸ್ ಇದೆ ಒಬ್ಬ ಇಂಜಿನಿಯರ್ಗೂ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಗೂ. ಹೌದು ಸರ್, ಇದೇ ಆಗ್ತಾ ಇರೋದು ಪರಿಸ್ಥಿತಿ. ಸೊ ಆಲ್ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಆರ್ ನಾಟ್ ಇಂಜಿನಿಯರ್ಸ್. ನೆವರ್. ಹೆಂಗಾಗ್ತಾರೆ? ಸೊ ಆ ಥರ ಬರೀ ಸರ್ಟಿಫಿಕೇಟ್ ಇದೆ ಅಷ್ಟೇ. ಒಬ್ಬ ಗ್ರ್ಯಾಜುಯೇಟ್ ಅಷ್ಟೇ ಅವನು. ಪರಂ ಎಷ್ಟು ಜನ ಸ್ವಿಗ್ಗಿ ಓಡಿಸ್ತಾರೆ, ಝೊಮ್ಯಾಟೊ ಓಡಿಸ್ತಾರೆ. ನಾನು ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಸ್ವಿಗ್ಗಿ, ಝೊಮ್ಯಾಟೊ ನೀನು ಯಾವಾಗ ಓಡಿಸ್ಬೇಕಂತ ಹೇಳಿದ್ರೆ, ನೀನು ಯಾವ ಟೈಮಲ್ಲಿ ಸ್ಟಡೀಸ್ ಮಾಡ್ತಾ ಇರ್ತೀಯ ಆ ಟೈಮಲ್ಲಿ ಸ್ವಿಗ್ಗಿ, ಝೊಮ್ಯಾಟೊ ಮಾಡು. ಲೈಕ್ ಪಾರ್ಟ್ ಟೈಮ್, ಪ್ರಾಬ್ಲಮ್ ಇಲ್ಲ. ಯು ವಾಂಟ್ ಟು ಅರ್ನ್ ಯುವರ್ ಲೈವ್ಲಿಹುಡ್, ಯು ಆರ್ ಡೂಯಿಂಗ್. ಮಾಡ್ಕೊ. ಅವಾಗ ನಿನ್ ಕಷ್ಟ ಗೊತ್ತಾಗುತ್ತೆ, ದುಡ್ಡಿನ ಬೆಲೆ ಗೊತ್ತಾಗುತ್ತೆ, ಮತ್ತು ಎಲ್ಲ ಜಾಬ್ ಈಕ್ವಲ್ ಅಂತ ನಿನ್ ತಲೆಯಲ್ಲಿ ಬರುತ್ತೆ ಅಲ್ವಾ. ನೀನು ಇಂಜಿನಿಯರಿಂಗ್ ಮಾಡಿ ನೀನು ಸ್ವಿಗ್ಗಿ, ಝೊಮ್ಯಾಟೊ ಓಡಿಸ್ತಾ ಇದೀಯ ಅಂತ ಹೇಳಿದ್ರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ತುಂಬಾ ದೊಡ್ಡ ಇದೊಂದು ಅಪರಾಧ ಇದು. ಸೊ ಇಟ್ಸ್ ಎ ಕ್ರೈಮ್. ಎಕ್ಸಾಕ್ಟ್ಲಿ, ಇಟ್ಸ್ ಎ ಮಾಫಿಯಾ. ಹೌದು. ಈಗ ನಮ್ಮ ದೇಶದಲ್ಲಿ ಯುವಕರ ಅನ್ಎಂಪ್ಲಾಯ್ಮೆಂಟ್ ರೇಟ್ ತುಂಬಾ ಇದೆ. ಅವ್ರು ಯಾರು ಅನ್ಎಂಪ್ಲಾಯ್ಡ್ ಅಲ್ಲ, ಅವರೆಲ್ಲರೂ ಯೂಸ್ಲೆಸ್. ಈ ಪದ ನಾನು ಬಳಸ್ತಾ ಇದ್ದೀನಿ, ನಾನು ಬೇಕು ಅಂತಾನೆ ಬಳಸ್ತಿರೋದು. ಯೂಸ್ಲೆಸ್ ಯಾಕೆ ಅಂತ ಹೇಳಿದ್ರೆ, ಅವ್ರನ್ನ ಯೂಸ್ಲೆಸ್ ಮಾಡಿರ್ತಕ್ಕಂಥದ್ದು ಆಯಾ ಶಿಕ್ಷಣ ವ್ಯವಸ್ಥೆ. ಹೌದು. ಈಗ MBA ಸೇರ್ಕೊಂಡ್ಬಿಡ್ತಾರೆ, ಏನೇ ಓದ್ಲಿ ಸರ್, ಏನೇ ಓದ್ಲಿ. ಇಂಜಿನಿಯರಿಂಗ್ ಕಾಲೇಜ್ಗಳಂತೂ ಈಗ ಹೆಜ್ಜೆ ಶಿಕ್ಷಣ ವ್ಯವಸ್ಥೆ, ಶಿಕ್ಷಣ ಸಂಸ್ಥೆಗಳ ಜವಾಬ್ದಾರಿ ನಿನ್ನ ಕಾಲೇಜಿಂದ, ಸ್ಕೂಲಿಂದ ಯಾರೇ ಈಚೆ ಹೋದ್ರೂ ಕೂಡ ಆ ವ್ಯಕ್ತಿ ಅವನಾಗವನೇ ಕೆಲಸ ಹುಡ್ಕೊಳ್ಬೇಕು. ಅಥವಾ ಕೆಲಸ ಇಲ್ಲ ಅಂತ ಹೇಳಿದ್ರು ಅಟ್ಲೀಸ್ಟ್ ಒಂದು ವ್ಯವಹಾರ ಮಾಡೋ ಕನಿಷ್ಠ ಜ್ಞಾನ ಅವನಿಗೆ ತಲೆಯಲ್ಲಿ ತುಂಬಬೇಕು. ಇದು ಅವರ ಜವಾಬ್ದಾರಿ. ಏನೂ ಆಗ್ತಾ ಇಲ್ವೇ? ಬಹ್ಯಾಟ್ ಮಾಡು, ಹೋಗು, ಬಾ, ಬರೀ ಅಷ್ಟೇ. ಇದಕ್ಕೆಲ್ಲ ಮೂಲ ಕಾರಣ ಏನು ಗೊತ್ತಾ? ನಮ್ಮ ದೇಶದಲ್ಲಿ 80% ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ ಅವರು ಓದಿರೋದೇ ಏನೋ, ಕೆಲಸ ಮಾಡ್ತಿರೋದೇ ಏನೋ. ನಿಜ ಅಲ್ವಾ? ಸತ್ಯ ಅಲ್ವಾ? ಇದಕ್ಕೆ ಕಾರಣ ಏನು? ಏನು? ಈಗ ನಿಮ್ಮ
ಮಕ್ಕಳು ನಂದೇ ಹೇಳ್ತೀನಿ, ನಂದು M.Com. M.Com ಮಾಡಿ ನೋಡಿ, ನಿಮ್ದು ಯಾವುದೋ ಆರ್ಟಿಸ್ಟ್ ಆಗಿ ಬಂದಿದ್ದೀರಾ, ಮೀಡಿಯಾ ಫೀಲ್ಡ್ ಅಲ್ಲಿ ಇದ್ದೀರಾ ಅಲ್ವಾ? ಇದಕ್ಕೆ ಕಾರಣ ಏನು? ನೀವು ಯಾವ ಸ್ಕೂಲ್ಗೆ ಹೋದ್ರಿ? XYZ ಸ್ಕೂಲ್ಗೆ ಹೋಗಿದ್ದೀರಾ, ಕಾಲೇಜ್ಗೆ XYZ ಕಾಲೇಜ್ಗೆ ಹೋಗಿದ್ದೀರಾ. ನಿಮಗೆ ಯಾರಾದ್ರೂ ಒಬ್ರು ಕರಿಯರ್ ಕೌನ್ಸಿಲರ್ ಅಂತ ಇದ್ರಾ? ಇಲ್ಲ, ಚಾನ್ಸ್ ಇಲ್ಲ. ಮತ್ತೆ ಏನೇ ಆಸಕ್ತಿ, ನೀನು ಏನ್ ಮಾಡ್ತೀಯ ಕೇಳೇ ಇಲ್ಲ. ಹೌದು, ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಕರೆಸ್ಬೇಕು ನೀವು. 10th ಇಂದ ಸ್ಟಾರ್ಟ್ ಮಾಡ್ಬೇಕು ಇದನ್ನ. 10th ಇಂದ ಸ್ಟಾರ್ಟ್ ಮಾಡಿ 12th, ಅದಾದ ನಂತರ ಕಂಟಿನ್ಯೂಷನ್ ಇರಬೇಕು. ಅದು ಕೂರಿಸ್ಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿಗೆ. ನಾನು ಹೇಳ್ತಿರೋದು, ನೀನು ಏನು ಮಾಡಕ್ಕೆ ಇಷ್ಟ, ಯಾಕೆ ಇಷ್ಟ, ಅದು ಅದನ್ನ ನೀನು ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ಬೇಕಾದಂತಹ ಕೋರ್ಸ್ಗಳೇನು, ಮತ್ತು ಆ ಪರ್ಟಿಕ್ಯುಲರ್ ಕೋರ್ಸ್ನ ನೀನು ಮಾಡಿದಾಗ ಅದು ಇನ್ನ ನೆಕ್ಸ್ಟ್ 20 years ನಿನಗೆ ಊಟ ಕೊಡುತ್ತಾ, ಅದು ನೋಡ್ಬೇಕು ನೀವು. ಸೊ ಈ ಮಾಹಿತಿಗಳನ್ನೆಲ್ಲ ಕೊಡಕ್ಕೆ ಯಾರು ಇಲ್ವಲ್ಲ ಸರ್? ಹೌದು, ನಮ್ಮಲ್ಲಂತೂ ಈ ಪದಗಳು ಬಹಳ ಅಪರೂಪ ಅಲ್ವಾ? ಅಲ್ವಾ? ಎಷ್ಟೋ ಜನ ಟೀಚರ್ಸ್ ಇರ್ತಾರೆ ಅಲ್ವಾ? ಮ್ಯಾಥ್ಸ್ ಟೀಚರು, ಫಿಸಿಕ್ಸು, ಕೆಮಿಸ್ಟ್ರಿ, ಎಕನಾಮಿಕ್ಸು, ತುಂಬಾ ಜನ ಇರ್ತಾರೆ. ಇನ್ನೊಬ್ಬನ ಹೇರ್ ಮಾಡಿ ಪ್ಲೀಸ್. ದಯವಿಟ್ಟು ಹೇಳ್ತಿರೋದು ನಾನು, ಇದು ಪ್ರತಿಯೊಂದು ಶಾಲಾ ಸಂಸ್ಥೆಗಳು, ಕಾಲೇಜು, ಯಾರೇ ಆಗಲಿ, ವಿಶ್ವವಿದ್ಯಾಲಯ, ದಯವಿಟ್ಟು ಹೈರ್ ಮಾಡಿ. ಕರಿಯರ್ ಕೌನ್ಸಿಲರ್ ಬೇಕು, ಅವನಿಗೆ ಸರಿಯಾದ ಮಾರ್ಗದರ್ಶನ ಬೇಕು. ಈ ಸುಮ್ಮನೆ ಓದ್ತಾರೆ ಸರ್, ಏನೇನೋ ಓದ್ತಾರೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಇವತ್ತು ಅವ್ರು ಓದ್ತಿರೋದೆಲ್ಲ ಅವ್ರ ತಂದೆ ತಾಯಿ ಹೇಳಿರೋದಕ್ಕೆ ಮಾತ್ರ. ಹೇಳಿದ್ರು ತಂದೆ ತಾಯಿ, ಅದಕ್ಕೆ ಓದ್ತಾ ಇದ್ದೀನಿ ಸರ್ ಅಷ್ಟೇ. ಅಲ್ಲ, ಈ ಮಾತು ನಾನೇ ಕೇಳಿದ್ದೀನಿ. ಯಾಕಪ್ಪ ಇಂಜಿನಿಯರಿಂಗ್ ಮಾಡಿದೆ ಅಂದ್ರೆ, ಸರ್ ನಮ್ಮ ಅಪ್ಪ ಅಮ್ಮ ಸರ್ಟಿಫಿಕೇಟ್ ಕೊಟ್ಟೆ, ಈಗ ನಾನು ಆಕ್ಚುಲಿ ನಿಮ್ಮ ಜೊತೆ ಡ್ರೈವರ್ ಆಗ್ಬೇಕಾದ್ರೂ ಬರ್ತೀನಿ, ನಿಮ್ಮ ಜೊತೆ ಯೂಟ್ಯೂಬ್ ಸೇರಿಸ್ಕೊಳ್ಳಿ ಅಂತಾರೆ. ಸೀರಿಯಸ್ ಸರ್, ನಾನು ಒಂದು ಅಕ್ಷರ ಎಕ್ಸಾಜರೇಟ್ ಮಾಡೋದು ಹೇಳ್ತಿಲ್ಲ. ನಿಮ್ಮ ಜೊತೆ ಡ್ರೈವರ್ ಆಗಿ ಬರ್ತೀನಿ ಸರ್, 1 ವರ್ಷ ನಾನೊಬ್ಬ ಇಂಜಿನಿಯರು, ನಮ್ಮ ಅಪ್ಪ ಅಮ್ಮ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ, ನಿಮ್ಮ ಜೊತೆ ಯೂಟ್ಯೂಬ್ ಕಲಿಬೇಕು, ಆ ಇಂಟರ್ವ್ಯೂಸ್ ಕಲಿಬೇಕು, ಸೊ ಐ ವಾಂಟ್ ಟು ಬಿಕಮ್ ಬ್ಲಾಗರ್, ಸೇರಿಸ್ಕೊಳ್ಳಿ ಅಂತಾರೆ. ಯಾಕಂದ್ರೆ ಅವನಿಗೆ ಸರಿಯಾದ ವಯಸ್ಸಿನಲ್ಲಿ ಸರಿಯಾದ ಮಾಹಿತಿ ಕೊಡಲಿಕ್ಕೆ ಯಾರೂ ಇರಲಿಲ್ಲ. ಮತ್ತು ತಂದೆ ತಾಯಿ ಇಂಜಿನಿಯರಿಂಗ್ ಮಾಡು, ಡಾಕ್ಟರ್ ಮಾಡು, ನಿನಗೆ ಲಕ್ಷಾಂತರ ರೂಪಾಯಿ ಸಂಬಳ ಬರುತ್ತೆ, ದುಡ್ಡು ಅಷ್ಟೇ, ಬೇರೆ ಏನಿಲ್ಲ. ನೀನು ಸಂಸ್ಕಾರ ಕಲಿಬೇಡ. ಮತ್ತೆ ಬಹಳ ಮುಖ್ಯವಾದದ್ದು, ಈ ಕಾಲೇಜ್ಗಳಲ್ಲಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೇಳ್ಕೊಡೋದಿಲ್ಲ. ಸೋಲನ್ನ ಯಾವ ರೀತಿ ನೀನು ಸ್ವೀಕರಿಸಬೇಕು, ಇದನ್ನ ಹೇಳ್ಕೊಟ್ಟಿದಾರ ನಿಮಗೆ ಸ್ಕೂಲಲ್ಲಿ? ನನಗೂ ಹೇಳ್ಕೊಟ್ಟಿಲ್ಲ ಅಲ್ವಾ? ನಾವೇನೋ ಸ್ವಲ್ಪ ಮಧ್ಯಮ ವರ್ಗದಿಂದ ಬಂದಿದ್ದೀವಿ, ಒಂದು ಸ್ವಲ್ಪ ಭಾಳ ಇನ್ನು ಸ್ವಲ್ಪ ಕೆಳಗಡೆಯಿಂದ ಬಂದು ಕಷ್ಟಪಟ್ಟು ಅದನ್ನ ಆ ಕಷ್ಟಗಳಲ್ಲಿ ಎಕ್ಸ್ಪೀರಿಮೆಂಟ್ಸ್ ಆಯ್ತು ನಮಗೆ. ಹೌದು, ಅಂದ್ರೆ ಬದುಕೆ ಕಲಿಸ್ತು ನಮಗೆ. ಬಟ್ ದುಡ್ಡಿರೋರಿಗೆ ಕರೆಕ್ಟ್, ಅವ್ರಿಗೆ ಸೋತೆ ಗೊತ್ತಿಲ್ಲ, ಗೊತ್ತಿಲ್ಲ ಸರ್, ಡಿಸಪಾಯಿಂಟ್ಮೆಂಟೇ ಗೊತ್ತಿಲ್ಲ. ತುಂಬಾ ಅವರು ಈ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸ್ವಲ್ಪ ಹಣವಂತರ ಮಕ್ಕಳಿದ್ರೆ ಅವ್ರ ಕೆಲಸ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅವರು ತುಂಬಾ ಬೇಸರ ಮಾಡ್ಕೊಳ್ತಾರೆ. ಇವತ್ತು ಮೆಕ್ಯಾನಿಕಲ್ ವಿದ್ಯಾರ್ಥಿಗಳು, ಸಿವಿಲ್ ವಿದ್ಯಾರ್ಥಿಗಳು, ಇವರೆಲ್ಲರೂ ಕೂಡ ಬೇರೆ ಬೇರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಹೋಗಿ ಕೋಡಿಂಗ್ ಕಲ್ತ್ಕೊಂಡು ಕಂಪ್ಯೂಟರ್ ಸೈನ್ಸ್ ಜಂಪ್ ಆಗ್ತಾ ಇದ್ದಾರೆ. ನನ್ಗೆ ಗೊತ್ತಿರೋ ಒಂದು ರಿಲೇಟಿವ್ ಜನನೇ ಎಲೆಕ್ಟ್ರಾನಿಕ್ಸ್ ಮಾಡಿದ್ರು. ಸೊ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಏನು ಇದಿಲ್ಲ ಅಂತ ಹೇಳಿ ಅದನ್ನ ಬಿಟ್ಟರು. ನೀವು ಹೇಳಿದ 2 months 3 months ಏನೋ ಕ್ರಾಶ್ ಕೋರ್ಸ್ ಏನೋ ಮಾಡ್ಕೊಂಡ್ರು. ದೇ ಆರ್ ಇಂಟು ಇದು ಸಾಫ್ಟ್ವೇರ್ ಹತ್ರದೇನೋ. ಮತ್ತೆ ಇನ್ನು 16 ವರ್ಷದ ತಪಸ್ಸು ಏನಾಯ್ತು? 14 ವರ್ಷ ಇಂಜಿನಿಯರಿಂಗ್ ಅಂತ ಹೇಳಿದ್ರೆ 12+4 ತಪಸ್ಸು ಏನಾಯ್ತು? ಮತ್ತೆ ಬರೀ 2 ತಿಂಗಳು ಕಲಿಬೋದಾಗ ಅಂತ ಹೇಳಿದ್ರೆ ಅದನ್ನ ಯಾಕೆ 14 ವರ್ಷ ಯಾಕಾದೆ ನೀನು ಅಲ್ವಾ? +2 ಅದನ್ನು ಕಲಿಬೋದು. ಸೊ ಈ ಕರಿಯರ್ ಕೌನ್ಸಿಲಿಂಗ್ ಇದೆಯಲ್ಲ ಸರ್, ಭಾಳ ಇಂಪಾರ್ಟೆಂಟ್ ಇದು. ಸೊ ಇದು ನನಗೂ ಸಿಕ್ಕಿಲ್ಲ, ನಿಮಗೂ ಸಿಕ್ಕಿಲ್ಲ, ಈಗೇನೋ ಪ್ರಸ್ತುತ ನಮ್ಮ ವಿದ್ಯಾರ್ಥಿಗಳಿಗೂ ಸಿಕ್ಕಿಲ್ಲ. ಸೊ ಅಟ್ಲೀಸ್ಟ್ ಇನ್ನು ಮುಂದೆ ಯಾರಾದರೂ ಒಬ್ಬರು ಇದ್ರ ಬಗ್ಗೆ ವಿಚಾರ ಮಾಡಿ, ಸರ್ಕಾರದ ಸಂಸ್ಥೆಗಳಾಗಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳಾಗಲಿ ಯಾರಾದರೂ ಒಬ್ಬನ ಕರ್ಕೊಬೇಕು. ಬರ್ಪ, ನಿನ್ನ ಕೆಲಸ ಇಷ್ಟೇ. ಪ್ರತಿ ವಿದ್ಯಾರ್ಥಿ ಹತ್ರ ಮಾತಾಡ್ಬೇಕು ನೀನು. ಪ್ರತಿಯೊಬ್ಬ ವಿದ್ಯಾರ್ಥಿ ಹತ್ರನೂ ಬೇರೆ ಬೇರೆ ಸ್ಕಿಲ್ ಸೆಟ್ ಇರುತ್ತೆ. ಅವನೇನು ಬೇಡ ಸರ್, ಅವ್ನಿಗೆ ಯಾವುದು ಇಂಟ್ರೆಸ್ಟ್ ಇರುತ್ತೆ ಇಲ್ವಾ ಅಂತ ತಿಳ್ಕೊಳ್ಳಿಕ್ಕೆ SSLC ಮಾರ್ಕ್ಸ್ ಕಾರ್ಡ್ ನೋಡಿ. ಭಾಳ ಈಸಿ. ನಂದು SSLC ಮಾರ್ಕ್ಸ್ ಕಾರ್ಡಲ್ಲಿ ಕನ್ನಡ, ಸಮಾಜ ವಿಜ್ಞಾನ ಮತ್ತು ಹಿಂದಿ, ಈ 3ರಲ್ಲೇ ನನಗೆ ಒಳ್ಳೆ ಮಾರ್ಕ್ಸ್ ಬಂದಿದ್ದು. ನಂದು ಸೇಮ್. ಹೌದು, ನನಗೆ ಅವಾಗಲೇ ಗೊತ್ತಾಗಿತ್ತು ಈ ಮ್ಯಾಥ್ಸು ಮತ್ತು ಬೇರೆ ವಿಜ್ಞಾನ ಇದನ್ನು ನಾನು ತಲೆಗತ್ತಲ್ಲಪ್ಪ, ನಂದು ಇದೇ ಬಂಡವಾಳ ಅಂತ ಅಲ್ವಾ? ಅದಾದ ನಂತರ ನನ್ನ ಕರಿಯರ್ ಕೌನ್ಸಿಲಿಂಗ್ ಕೊಡೋಕೆ ಯಾರೂ ಇರಲಿಲ್ಲ. ಏನು ಮಾಡಿದ್ರಿ, ನಮ್ಮ ದೊಡ್ಡವ್ರು ಯಾರು ಇರ್ತಾರೆ ಮನೆಯಲ್ಲಿ, ಅಕ್ಕ ಅಣ್ಣಂದ್ರು, ಅವ್ರು ಏನು ಹೇಳ್ತಾರೋ ಅದು ಮಾಡಿದ್ರಿ ಅಷ್ಟು. ಕರೆಕ್ಟ್. ಬಟ್ ಇವತ್ತು ಆ SSLC ಮಾರ್ಕ್ಸ್ ಕಾರ್ಡ್ ನನ್ನ ನೆನಪಾಗುತ್ತೆ. ಯಾಕಂದ್ರೆ ನೀವು ಕರೆಕ್ಟ್ ಇರೋದು ಮಾಡ್ತಿದ್ರಿ. ಹೌದು, ಆದರೆ ನೀವೇ ಹುಡ್ಕೊಂಡ್ರು ಅಥವಾ ಡೆಸ್ಟಿನಿನ ದಾರಿ ತೋರಿಸ್ತೋ, ನೀವು ಕೌನ್ಸಿಲರು ಅಥವಾ ಅದೇ ನನಗೆ ಮುಂಚೆ ಯಾರೋ ಕೊಟ್ಟಿದ್ದಿದ್ರೆ ನಾನು ಇನ್ನೂ ಮುಂದುವರಿತಿದ್ನಾ, ಇನ್ನೂ ಎಕ್ಸೆಲ್ ಆಗ್ತಾ ಇದ್ದೆ. ಸೊ ಕರಿಯರ್ ಕೌನ್ಸಿಲಿಂಗ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ.
ಸೊ ಮತ್ತು ವಿದೇಶದಲ್ಲಿ ಯಾಕೆ ಹೋಗ್ತಾರೆ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ಅಲ್ಲಿನ ಶಿಕ್ಷಣ ವ್ಯವಸ್ಥೆ ಬೇರೆ ರೀತಿನೇ ಇದೆ. ಹೇಗೆ ಈ ಭಾರತದೆಲ್ಲ ಹೇಳಿದ್ರೆ ಹೌದು, ಬಹುಶಃ ಈಗ ಒಂದಷ್ಟು ಬ್ಯಾಡ್ ಕಮೆಂಟ್ಸ್ ಬರ್ತವೆ. ಬರ್ಲಿ, ನಾನು ನೋಡಿ ಸಿಸ್ಟಮ್ ಬೈತೀಯಾ ಭಾರತೀಯ? ಇಲ್ಲ, ನಾನೊಬ್ಬ ಭಾರತೀಯ, ನಾನು ಇಂಡಿಯನ್ ಸಿಸ್ಟಮ್ಗೆ ಬೈತಾ ಇದ್ದೀನಿ ಅಷ್ಟೇ, ಭಾರತೀಯರಿಗೆ ಬೈತಾ ಇಲ್ಲ. ನಮ್ಮಲ್ಲಿ ಇರೋಷ್ಟು ನೈಸರ್ಗಿಕ ಸಂಪನ್ಮೂಲ, ಮಾನವ ಸಂಪನ್ಮೂಲ ಪ್ರಪಂಚದ ಬೇರೆ ಯಾವುದೇ ರಾಷ್ಟ್ರದಲ್ಲೂ ಇಲ್ಲ. ನಿಮ್ಮ ಅನೇಕ ದೇಶಗಳ ಅನುಭವ ಸರಿಯಾಗಿ ನಾವು ಬಳಕೆ ಮಾಡ್ತಿಲ್ಲ ಅಷ್ಟೇ. ಸ್ವಲ್ಪ ಯೋಚನೆ ಮಾಡಿ ಸರ್, ಈ ಯುದ್ಧಗಳಾದ ನಂತರ ಅಥವಾ ಸ್ವತಂತ್ರ ಸಿಕ್ಕ ನಂತರ ಬಹಳಷ್ಟು ದೇಶಗಳು ಅದು ಹೆಂಗಿತ್ತು ಈಗ ಹೆಂಗಾಗಿದೆ. ಹೌದು, ಏನು ಬೇಡ, ಈಗ ನೀವು ಯೂಸ್ ಮಾಡ್ತಿರೋ ಕ್ಯಾಮ್ರಾ ಯಾವ ದೇಶದ್ದು? ಈ ಕೊರಿಯಾ, ಜಪಾನ್ ಅಂತ ತಿಳ್ಕೊಳ್ಳಿ. ಜಪಾನ್ ಅಲ್ವಾ? ಹೌದು. ಶಾಪಗ್ರಸ್ತ ದೇಶ ಅಲ್ವೇ? ಶಾಪಗ್ರಸ್ತ ದೇಶ. ಪ್ರಕೃತಿ ಮಾತೆ ಎಷ್ಟು ಮುನ್ಸ್ಕೊಂಡಿದ್ದಾಳೆ ಆ ದೇಶದ ಮೇಲೆ ಅಂತ ಹೇಳಿದ್ರೆ ಅದು ಯಾಕೆ ಅಷ್ಟು ಕೋಪನೋ ಗೊತ್ತಿಲ್ಲ. ಬಟ್ ಸಿಡಿದಿದ್ದಾರೆ ಅವರು, ಎಲ್ಲವನ್ನು ಮೆಟ್ಟು ನಿಂತಿದ್ದಾರೆ ಅವರು. ನಮಗೇನಾಗಿದೆ ಸರ್? ಭೂಕಂಪ ಆಗ್ತಾ ಇದೆ ಇವತ್ತಾದ್ರು. ಅಲ್ಲ, ನಮ್ಮ ಮೇಲೆ ಯಾವ್ದು ಅಣುಬಾಂಬ್ ಬಿದ್ದಿಲ್ಲ, ಅವ್ರ ಮೇಲೆ ಅಣುಬಾಂಬ್ ಎರಡು ಹಿರೋಶಿಮಾ ನಾಗಸಾಕಿ ಮೇಲೆ ಅಣುಬಾಂಬೆ ಬಿದ್ದಿತ್ತು ವರ್ಲ್ಡ್ ವಾರ್ ಅಲ್ಲಿ. ನೋಡಿ, ವಾಪಸ್ ಬಂದ್ರು ಅವರು. ಹೌದು, ಒಬ್ಬ ಜಾಪನೀಸ್ಗೆ ಇರ್ತಕ್ಕಂತಹ ಆ ಟೈಮ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಅದು ಯಾವ ದೇಶದವ್ರಿಗೂ ಇಲ್ಲ. 8 ಗಂಟೆ ಅಂದರೆ ಅದು 8 ಗಂಟೆ ಅಂತ ಅರ್ಥ. 7:59 ಅಲ್ಲ, 8:01 ಅಲ್ಲ. 8 ಅಂದರೆ 8 ಅದು. ನೀವು ಯಾವ ದೇಶ ಮುಂದುವರಿದಿದೆ ಇಲ್ಲ ಅಂತ ತಿಳ್ಕೊಳ್ಳಿಕ್ಕೆ ಆ ದೇಶದ ಜನ ಸಮಯಕ್ಕೆ ಎಷ್ಟು ಬೆಲೆ ಕೊಡ್ತಾರೆ ಇಷ್ಟು ತಿಳ್ಕೊಳ್ಳಿ ಸಾಕು. ಅದು ಮುಂದುವರೆದಿದೆ ಇಲ್ಲ ಅಂತ ಗೊತ್ತಾಗುತ್ತೆ. ನಮ್ಮಲ್ಲಿ 8 ಅಂದರೆ 8:10 ಆಗಿರುತ್ತೆ, 9 ಆಗ್ಬೋದು, 10 ಆಗ್ಬೋದು. ಅಲ್ಲಿ 8 ಅಂದರೆ ಅದು 8 ಅದು. ವೆರಿ ಅಕ್ಯುರೇಟ್ ಅಷ್ಟೇ. ಅದಕ್ಕೆ ಆ ದೇಶ ಮುಂದುವರಿತಾ ಇದೆ. ಮತ್ತು ನಮ್ಮ R&D ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ನಮ್ಮ GDPಲಿ ಭಾಳ ಶೇಕಡ ಕಮ್ಮಿ 0.07 ಅಷ್ಟು ಮಾತ್ರ ನಾವು ಖರ್ಚು ಮಾಡ್ತೀವಿ. ಮುಂದುವರೆದ ರಾಷ್ಟ್ರಗಳು ಅವರ GDPಯಲ್ಲಿ 2% ಆಗಲಿ 3% ಆಗಲಿ ಖರ್ಚು ಮಾಡ್ತಾರೆ. ಅದರಲ್ಲೂ ನಾನು ನಿಮ್ಗೊಂದು ಒಂದು ಘಟನೆ ಹೇಳ್ತೀನಿ. ನಾನು ಇದು ಯಾವುದೇ ಉತ್ಪ್ರೇಕ್ಷೆ ಅಲ್ಲ. ನಾನು ನ್ಯೂಜಿಲೆಂಡಲ್ಲಿದ್ದಾಗ ನಾನು ಮಾಡಿದ್ದು ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್. ಸೊ ನಾನು ಅಲ್ಲಿ ಅದೇ ರಿಲೇಟೆಡ್ ನಾನು ಕೆಲಸ ಮಾಡ್ತಾ ಇದ್ದೆ. ಕಾಪ್ತಾನ್ ರೆಸಾರ್ಟ್ಸ್ ಅಂತ, ಅಲ್ಲಿ ನಾನು ನೈಟ್ ಪೋರ್ಟರ್ ಮತ್ತು ಆಡಿಟರ್ ಆಗಿ ನನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆ ಪರ್ಟಿಕ್ಯುಲರ್ ನೈಟ್ ಡ್ಯೂಟಿ ನೈಟ್ ಪೋರ್ಟರ್ ಅಂಡ್ ಆಡಿಟರ್. ಅಲ್ಲಿ 260 ರೂಮ್ನ ಪ್ರಾಪರ್ಟಿ, ಅದು 260 ರೂಮ್ ಪ್ರಾಪರ್ಟಿ, ಲೈಕ್ ಗೆಸ್ಟ್ ಹೌಸ್. ಹೌದು, 260 ರೂಮ್ಸ್ ಇತ್ತು ಅಲ್ಲಿ. ರೆಸಾರ್ಟ್ಸ್ ಅದು ಕಾಪ್ತಾನ್ ರೆಸಾರ್ಟ್ಸ್ ಅಂತ. ನಾನು ಮತ್ತೆ ನನ್ನ ಮ್ಯಾನೇಜರ್ ಇಬ್ಬರೇ ಇರ್ತಾ ಇದ್ದಿತ್ತು ಅಷ್ಟು ಜನಕ್ಕೂ. ಹೇಗೆ ಒಟ್ರಾಸಿ ಆರ್ಡರ್ ಏನು ಬರ್ತಾ ಇರಲಿಲ್ಲ ಅಲ್ಲಿ. ಅವ್ರ ಪಾಡಿಗೆ ಅವ್ರು ಇರೋರು, ಅವ್ರಿಗೆ ಸ್ವಲ್ಪ ಕಾಮನ್ ಸೆನ್ಸ್ ಇತ್ತು. ಇದು 10 ಗಂಟೆ 11 ಗಂಟೆ. ಸೊ ಆಗೇನಾಯಿತು ಅಂತ ಹೇಳಿದ್ರೆ, ಫ್ರಂಟ್ ಆಫೀಸಲ್ಲಿ ಒಬ್ಬ ಸ್ಕಾಟ್ಲೆಂಡಿಂದ ಮ್ಯಾನೇಜರ್ ಇದ್ದ. ಸೊ ಅವನು ಇಂಗ್ಲೀಷ್ ಸ್ವಲ್ಪ ಕೆಲವ್ರಿಗೆ ಅರ್ಥ ಆಗ್ತಾ ಇರಲಿಲ್ಲ. ನಮ್ಮ ಇಂಡಿಯನ್ಸ್ ಬಂದಾಗ ಅವ್ರ ಪ್ರೊನೌನ್ಸಿಯೇಷನ್ ಬೇರೆ ಥರ ಇರುತ್ತೆ, ಬೇರೆ ವೈಟ್ಗೆ ಅರ್ಥ ಆಗುತ್ತೆ, ನಮ್ಗೆ ಅರ್ಥ ಆಗಲ್ಲ. ಸೊ ಯಾರೇ ಇಂಡಿಯನ್ಸ್ ಬಂದರೂ ಕೂಡ ಅವನು ಸ್ವಲ್ಪ ನನ್ನ ಹತ್ರ ಮಾತಾಡೋಕ್ಕೆ ಬಿಡ್ತಾ ಇದ್ದ. ನನಗೆ ಹಿಂದಿನೂ ಬರುತ್ತೆ, ಬೇರೆ ಭಾಷೆಗಳು ಬರುತ್ತೆ ಅಂತ. ಸೊ ಅವರು ಬಂದು ಒಂದು 15 ಜನ ಬಂದಿದ್ದಾರಪ್ಪ ಇಂಡಿಯನ್ಸು, ಯಾರೋ ದೊಡ್ಡ ಪೊಲಿಟಿಷಿಯನ್ಸು, ಏನೋ ಮಾತಾಡೋರ ಹತ್ರ ಅಂತ. ನನಗೆ ಖುಷಿ ಆಯಿತು. ಪೊಲಿಟಿಷಿಯನ್ಸ್ ಬರ್ತಾನೆ ಇರ್ತಾರಲ್ಲಿ, ಏನು ಪ್ರಾಬ್ಲಮ್ ಏನಿಲ್ಲ ಅಂತ. ಸೊ 15 ಜನ ಬಂದರು ಸರ್. 15 ಜನ ಬಂದರು ನಮ್ಮ ಕರ್ನಾಟಕದವರೇ, ಪೊಲಿಟಿಷಿಯನ್. ಹೌದು, ಹೆಸರುಗಳು ನನಗೆ ಗೊತ್ತಿಲ್ಲ ಈಗ, ಆಯಿತಾ. ಸೊ 15 ಜನ ಬಂದರು. ಬಂದ ನಂತರ ನಾನು ಕೇಳಿದೆ, ಖುಷಿ ಆಯ್ತು ನನಗೆ. ಎಲ್ಲ ಅವ್ರದ್ದು ಇರುತ್ತಲ್ಲ, ಅವ್ರದ್ದು ಕಾಸ್ಟ್ಯೂಮ್ಸ್ ಹಾಕೊಂಡು ಬಂದರು. ಕೇಳಿದೆ, ಏನಕ್ಕೆ ಬಂದಿದ್ದೀರಾ ಸರ್ ಇಲ್ಲಿ ಅಂತ. ನಾವು ಅಗ್ರಿಕಲ್ಚರ್ ಬಗ್ಗೆ ಸ್ಟಡೀಸ್ ಮಾಡಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರು. ನ್ಯೂಜಿಲೆಂಡಲ್ಲಿ ಅಗ್ರಿಕಲ್ಚರ್ ಬಗ್ಗೆ ಸ್ಟಡೀಸ್ ಮಾಡಕ್ಕೆ ಬಂದಿದ್ದೀವಿ ಅಂತ. ಭಾಳ ಖುಷಿ ಆಯ್ತು ನನಗೆ. ಮಾಡಿ ಸರ್, ಏನೋ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ. ಸರ್ ನೀವು ನಂಬಲ್ಲ, 7 ದಿನ ಇದ್ದರು 15 ಜನ. 7 ದಿನಾನು ಪ್ರೈವೇಟ್ ಕ್ರೂಸ್ನ ಬುಕ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬಂದಿರೋದು ಅಷ್ಟೇ. ಅವರು ಯಾವ ಸ್ಟಡೀಸು ಇಲ್ಲ, ಏನೂ ಇಲ್ಲ. ಒಂದು ತೋಟಕ್ಕೆ ಹೋಗಿಲ್ಲ, ಒಂದು ಹೊಲಕ್ಕೆ ಹೋಗಿಲ್ಲ, ಎಂಥ ಹೊಲ ರೈತನ ಮೀಟ್ ಮಾಡಿಲ್ಲ, ಏನೂ ಇಲ್ಲ. ಅದೇ ಸ್ಟಡೀಸ್ ಅಲ್ಲ, ಅಧ್ಯಯನ ಪ್ರವಾಸ ಇದು. ನನಗೆ ಅವ್ರ ಹೆಸರುಗಳು ಗೊತ್ತಿಲ್ಲ. ಟ್ಯಾಕ್ಸ್ ಪೇಯರ್ಸ್ ಮನಿ ಹೋಗಿ ಅಷ್ಟೇ. ಅದು ಆ ಥರ ಇದು ಪರಿಸ್ಥಿತಿ. ಸುಮಾರು ದೇಶಗಳಲ್ಲಿ PhD ಮಾಡಿದಾಗ ಅವ್ರಿಗೆ ಪ್ರತಿ ತಿಂಗಳು ಇಷ್ಟು ಸ್ಟೈಪೆಂಡ್ ಅಂತ ಕೊಡ್ತಾರೆ. ಯುರೋಪ್ನ ಕೆಲವು ರಾಷ್ಟ್ರಗಳಲ್ಲಿ 1500 ಯೂರೋಸ್ ಆಗಲಿ, ಅಟ್ಲೀಸ್ಟ್ 1000 ಯೂರೋಸ್ ಆಗಲಿ ಕೊಡ್ತಾರೆ. ಯಾಕಂದರೆ ನೀವು ರಿಸರ್ಚ್ ಮಾಡ್ತಾ ಇದ್ದೀರಾ, ನಿಮ್ಗೆ ಪೀಸ್ ಆಫ್ ಮೈಂಡ್ ಬೇಕು, ಮಾಡಿ ಅದರಲ್ಲಿ ನೀವು ತೊಡಗಿಸ್ಕೊಳ್ಳಿ. ನಿಮ್ಮ ಬೇರೆ ಬೇರೆ ಏನು ಕಮಿಟ್ಮೆಂಟ್ಸ್ ಇರುತ್ತೆ, ನಾವು ಅದನ್ನು ಪರಿಪೂರಿಸ್ತೀವಿ ಅಂತ. ಸೊ ನಮ್ಮ ದೇಶದಲ್ಲಿ PhD ಸ್ಟೂಡೆಂಟ್ಸ್ಗಳಿಗೆ ಸ್ಟೈಪೆಂಡ್ ಬರ್ತಕ್ಕಂಥದ್ದು ಭಾಳ ಕಮ್ಮಿ. ಮತ್ತು ಎಲ್ಲ ನಮ್ಮ ದೇಶದ ಕ್ರೀಮಿ ಲೇಯರ್ ಇದೆಯಲ್ಲ, ಇದೆಲ್ಲ ಬೇರೆ ಬೇರೆ ಕಡೆ ಹೋಗ್ತಾರೆ. ಬೇರೆ ದೇಶಗಳನ್ನು, ಮುಂದುವರಿದ ರಾಷ್ಟ್ರಗಳನ್ನು ಉದ್ಧಾರ ಮಾಡಿರೋದೇ ನಾವು. ಆಫ್ಕೋರ್ಸ್, ಕರೆಕ್ಟ್. ಯಾವುದೇ ದೇಶ ತಗೊಳ್ಳಿ ನೀವು, US, ಯುರೋಪ್, ಎಲ್ಲೇ ಆಗಲಿ, ಅಲ್ಲಿ ನಮ್ಮವ್ರು ಇರ್ತಾರೆ.
ಏನಕ್ಕೆ ಅವರೆಲ್ಲ ಹೋಗ್ತಾರೆ ಸರ್ ಅಲ್ಲಿಗೆ? ಇಲ್ಲೇ ಇರ್ಬೋದಲ್ಲ. ಇಲ್ಲೇ ಸರಿಯಾದ ವ್ಯವಸ್ಥೆ ಇದ್ದರೆ ಅವ್ರಿಗೆ ಅವರ ಟ್ಯಾಲೆಂಟಿಗೆ ಬೆಲೆ ಇಲ್ಲಿದ್ದರೆ ಅವ್ರು ಇಲ್ಲೇ ಇರ್ತಾರೆ. ಏನಕ್ಕೆ ಹೋಗ್ತಾರೆ ವಾಪಸ್? ಹೊರದೇಶದಲ್ಲಿ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನಾನು ಒಂದು ಕಡೆ ಏನು ಹೇಳಿದೆ ನಿಮಗೆ, ಬರೀ ಓದು, ಬರೀ ಬೈಹಾಟ್ ಮಾಡು, ಮೂರೇ, ಇದು ಬಿಟ್ಟರೆ ಬೇರೆ ಏನಿಲ್ಲ. ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಬೈಹಾಟ್ ಮಾಡೋ ಕಾನ್ಸೆಪ್ಟೇ ಇಲ್ಲ. ಗ್ರ್ಯಾಜುಯೇಷನ್ ಹುಡುಗ, ಒಬ್ಬ BCom ಆಗಲಿ, BBM ಆಗಲಿ, ಅಥವಾ ಇಂಜಿನಿಯರಿಂಗ್ ಹುಡುಗ ಆಗಲಿ, ಅವನು ಅಸೈನ್ಮೆಂಟ್ಸ್ ಕೊಡ್ತಾರೆ ಅವನಿಗೆ, ಅವನು ಥೀಸಿಸ್ ಸಬ್ಮಿಟ್ ಮಾಡಬೇಕು. ನಾನು ಒಂದೇ ಕ್ಲಾಸಲ್ಲಿ ಇರ್ಬೋದು, ನಾನೇ ಬೇರೆ ನೀವೇ ಬೇರೆ, ನನ್ನ ಕಾನ್ಸೆಪ್ಟೇ ಬೇರೆ ನಿಮ್ಮ ಕಾನ್ಸೆಪ್ಟೇ ಬೇರೆ, ನಾನು ಚೂಸ್ ಮಾಡ್ಕೊಳ್ತೀನಿ ಯಾವ್ದು ಬೇಕು ನನಗೆ. 4 ಟಾಪಿಕ್ಸ್ ತಗೊಳ್ಳಿ ನೀವು. ಫಾರ್ ಎಕ್ಸಾಂಪಲ್ ಮಾರ್ಕೆಟಿಂಗ್ ತೊಗೊಳ್ಬೋದು, ನಾನು ಎಕನಾಮಿಕ್ಸ್ ತೊಗೊಳ್ಬೋದು. ನಾನು ಅದ್ರ ಮೇಲೆ ಥೀಸಿಸ್ ರೆಡಿ ಮಾಡ್ತೇನೆ. ನಂದು ನಿಮ್ಮದು ಸಿಮಿಲರ್ ಆಗೋಕ್ಕೆ ಚಾನ್ಸ್ ಇಲ್ಲ. ಸಿಮಿಲರ್ ಏನಾದರೂ ಆದರೆ ದಟ್ ಈಸ್ ಪ್ಲಾಗರಿಸಮ್ ಅಂತ ಕರೀತಾರೆ. ಯಾರದೋ ಒಬ್ಬರದಲ್ಲಿ ಕಾಪಿ ಮಾಡಿದ್ದೀರಾ ಅಂತ. ಫಾರ್ ಎಕ್ಸಾಂಪಲ್ ಏನೋ ಒಬ್ರು ಒಂದು ಥೀಸಿಸ್ ಮಾಡಿರ್ತಾರೆ, ಅಸೈನ್ಮೆಂಟ್ ಮಾಡಿರ್ತಾರೆ ಕಷ್ಟಪಟ್ಟು. ಅದು ಅಷ್ಟು ಈಸಿನೂ ಅಲ್ಲ. ಶ್ರಮ ವಹಿಸಬೇಕು. ನಿಮ್ಮ ಆಲೋಚನಾ ಶಕ್ತಿ, ನಿಮ್ಮ ಕ್ರಿಯೇಟಿವಿಟಿ, ಬೇರೆ ಬೇರೆ ಎಲ್ಲ ಏನೇನು ಕಲ್ತಿರ್ತಾರೋ ಅದೆಲ್ಲ ನೀವು ಅದರಲ್ಲಿ ಹಾಕಿ ನೀವು ಅದನ್ನು ಥೀಸಿಸ್ ಸಬ್ಮಿಟ್ ಮಾಡಬೇಕು, ಪ್ರಿಪೇರ್ ಮಾಡ್ತೀರಾ. ಸೊ ನಾನೇನು ಮಾಡ್ತೀನಿ, ಅವ್ರದ್ದು ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡ್ತೀನಿ. ಸಬ್ಮಿಟ್ ಮಾಡಿದ್ರಿ, ಪ್ಲಾಗರಿಸಮ್ ಅಂತ ಬರುತ್ತೆ. ಅಂದರೆ ನಿನ್ನ ಶ್ರಮನ, ಅವರ ಶ್ರಮನ ನೀನು ಕದ್ದಿದ್ಯಾ ಅಂತ. ಅದು ಕೊಲೆಗೆ ಸಮಾನ. ಅದು ಹೌದು, ಈಕ್ವಲ್ ಟು ಮರ್ಡರ್. ಹೌದು, ಅವರ ಶ್ರಮನ ನೀನು ಕದಿತ್ಯಪ್ಪ. ಕರೆಕ್ಟ್ ಅಲ್ವಾ? ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಕಿತ್ಕೊಂಡಂಗೆ. ಎಕ್ಸಾಕ್ಟ್ಲಿ. ಸೊ ಇಲ್ಲಿ ಗ್ರಾಜುಯೇಷನ್ ಇಂದನೇ ಸ್ಟಾರ್ಟ್ ಆಗುತ್ತೆ ಸರ್. ಗ್ರಾಜುಯೇಷನ್ ಇಂದನೂ ಸ್ಟೂಡೆಂಟ್ಸ್ಗಳು ಯಾರು ನೋಟ್ಬುಕ್ಸ್ ತೊಗೊಂಡು ಹೋಗೋಲ್ಲ. ಟೆಕ್ನಾಲಜಿ ಅಡ್ವಾನ್ಸ್ಡ್ ಇರುತ್ತೆ, ಲ್ಯಾಪ್ಟಾಪ್ಗಳು ಏನೇನಿದೆಯೋ ತೊಗೊಂಡು ಹೋಗ್ತಾರೆ. ಒಬ್ಬೊಬ್ಬರದೇ ಒಂದೊಂದು ಸಬ್ಜೆಕ್ಟ್ಸ್ ಇರುತ್ತೆ, ಅವರವರ ಕ್ರಿಯಾಶೀಲತೆನೇ ಬೇರೆ ಥರನ ಇರುತ್ತೆ. ಅದು ಮಾಡ್ತಾರೆ, ಥೀಸಿಸ್ ಡಿಫೆನ್ಸ್ ಮಾಡ್ತಾರೆ, ಸಬ್ಮಿಟ್ ಮಾಡ್ತಾರೆ. ಮತ್ತು ಬೇರೆ ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಸಮಾಜದಲ್ಲಿ ಏನೇ ಆಗ್ತಾ ಇದೆ ಅದ್ರ ಜೊತೆಗೇನೆ ಅವರು ಕೆಲಸ ಕೂಡ ಮಾಡ್ತಾರೆ. 16 ವರ್ಷ ಆಗ್ತಾ ಇದ್ದಂಗೆನೆ ಮುಂದುವರಿದ ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆಯೂ ಕೂಡ, ಸ್ಟೂಡೆಂಟ್ಸ್ ಕೂಡ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. 20 hours ಪಾರ್ಟ್ ಟೈಮ್ ಮಾಡ್ತಾನೆ. ನೀನು ಎಷ್ಟೇ ಕೋಟಿ ಇರಲಿ ನಿನ್ನ ಹತ್ರ ಪ್ರಾಬ್ಲಮ್ ಇಲ್ಲ, ಅವ್ನು ಮಾಡ್ತಾನೆ. ನೀನು ಬಿಲ್ ಗೇಟ್ಸ್ ಮಗ, ಯಾರೇ ಆಗಲಿ, ಒಬ್ಬಾಮ ಮಗಳೇ ಕೆಲಸ ಮಾಡ್ತಿದ್ಲಲ್ಲ ಸರ್. ಒಬ್ಬಮ್ಮನ ಮಗಳೇ. ಹೌದು, ಅದರಲ್ಲಿ ಏನು ತಪ್ಪಿದೆ? KFC ಎಲ್ಲ ಮಾಡ್ತಾ ಇದ್ದೆ. ನಮ್ಮಲ್ಲಿ ಪಂಚಾಯತಿ ಮೆಂಬರ್ ಮಕ್ಕಳೇ ಹೋಗಲ್ಲ. ಅಯ್ಯೋ, ಸಾಧ್ಯವೇ ಇಲ್ಲ. ಪಂಚಾಯತಿ ಮೆಂಬರ್ ಆಗಲಿ ಯಾರೇ ಆಗಲಿ, ಅವರಿಗೆ ಅವರ ಮಕ್ಕಳಿಗೆ ಫಸ್ಟ್ ನೀವೇನು ಮಾಡ್ಬೇಕಂತ ಹೇಳಿದ್ರೆ, ಬಾಪ ಫಸ್ಟ್ ನಮ್ಮನೆ ಟಾಯ್ಲೆಟ್ ಕ್ಲೀನ್ ಮಾಡಿ, ನೀನು ನಮ್ಮನೆ ಟಾಯ್ಲೆಟ್ ಕ್ಲೀನ್ ಮಾಡು ಸಾಕು, ನೀನು ಜಗತ್ತು ಗೆಲ್ತೀಯ. ನೀನು ಸಂಕೋಚ ಇರಲ್ಲ ಅವನಿಗೆ, ಅದರಿಂದೆಲ್ಲ ಈಚೆ ಬರ್ತಾನೆ ಅವನು. ಈ ನೆಗೆಟಿವ್ ಸಾಫ್ಟ್ವೇರ್ಸ್ನೆಲ್ಲ ಭಾಳ ಸಣ್ಣ ವಯಸ್ಸಿಂದಲೇ ನಾವು ಫಿಲ್ ಮಾಡ್ತೀವಿ ಸರ್ ಮಕ್ಕಳಿಗೆ. ಈ ಶ್ರೇಷ್ಠತೆಯ ವ್ಯಸನ, ಹೌದು, ಈ ಡಿಗ್ನಿಟಿ ಆಫ್ ಲೇಬರ್ ತಂದ ಹೇಳ್ಬಿಡೋದು, ನೀನು ದೊಡ್ಡವನು ಚಿಕ್ಕವನು, ಜಾತಿ ಕೆಟ್ಟ ಕೆಲಸ, ಇದು ಒಳ್ಳೆ ಕೆಲಸ, ತಲೆ ತುಂಬ ಜಾತಿ ಹಾಕ್ಬಿಡೋದು. ಹೌದು, ಜಾತಿ ಧರ್ಮಗಳು ಇದೆರಡರ ಮಧ್ಯೆನೇ ಇರೋದು. ನಮ್ಮ ಕರ್ನಾಟಕದ ಶಿಕ್ಷಣ ವ್ಯವಸ್ಥೆ ಇರತಕ್ಕಂಥದ್ದು ಯಾವುದೋ ಒಬ್ಬ ರಾಜ ಗ್ರೇಟಾ ಅಲ್ವಾ, ಇಷ್ಟೇ. ಒಬ್ಬರಿಗೆ ಗ್ರೇಟು, ಒಬ್ಬರಿಗೆ ಅಲ್ಲ ಅಷ್ಟೇ. ಅದ್ರ ಮಧ್ಯೆ ಬೇರೆ ಎಲ್ಲ ಡೆವಲಪ್ಮೆಂಟ್ ಎಲ್ಲ ಹೋಯ್ತು. ಧನ್ಯವಾದ. ಸೊ ಇವರು ಸೇವೆ ಬಳಸ್ಕೊಳ್ಳಿ, ಕಾಂಟ್ಯಾಕ್ಟ್ಸ್ ಹಾಕಿದೆ.